ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಂತ್ರಸ್ತೆಯ ಕಿಡ್ನ್ಯಾಪ್ ಕೇಸ್ನಲ್ಲಿ ಮಾಜಿ ಸಚಿವರಾಗಿರುವ ಎಚ್.ಡಿ. ರೇವಣ್ಣ ಜೈಲು ಪಾಲಾಗಿದ್ದಾರೆ. ಎಸ್ಐಟಿ ಕಸ್ಟಡಿ ಅವಧಿ ಅಂತ್ಯವಾದ ಹಿನ್ನೆಲೆ ರೇವಣ್ಣ ಅವರನ್ನು ಬೆಂಗಳೂರಿನ 17ನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಾಧೀಶರು 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಆದೇಶವನ್ನು ಮಾಡಿದರು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ರೇವಣ್ಣ ಅವರನ್ನ ಶಿಫ್ಟ್ ಮಾಡಲಾಗಿತ್ತು. ಪ್ರತಿ ವಿಚಾರದಲ್ಲೂ ಜ್ಯೋತಿಷ್ಯ ನಂಬುವ ರೇವಣ್ಣ ಅಮಾವಾಸ್ಯೆಯ ದಿನನೇ ಜೈಲು ಪಾಲಾಗಿದ್ದಾರೆ. ಹಾಗೆಯೇ ಕೋರ್ಟು 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ ಬಳಿಕ ಕೋರ್ಟ್ ಹಾಲಿಂದ ಹೊರಬರುವಾಗ ರೇವಣ್ಣ ಕಣ್ಣೀರು ಹಾಕಿದ್ದಾರೆ. ವಿಚಾರಣೆ ಆರಂಭ ಆಗ್ತಾ ಇದ್ದಂಗೆ ರೇವಣ್ಣ ಅವರನ್ನ ಕಸ್ಟಡಿಗೆ ಕೊಡುವಂತೆ ಎಸ್ಐಟಿ ಅಧಿಕಾರಿಗಳು ಮನವಿಯನ್ನು ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಪೊಲೀಸರಿಂದ ನಿಮಗೇನಾದರೂ ತೊಂದರೆ ಆಗ್ತಾ ಇದೆಯಾ ಅಂತ ರೇವಣ್ಣ ಅವರನ್ನ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಉತ್ತರ ಕೊಟ್ಟಂತ ರೇವಣ್ಣ, ಈ ಪ್ರಕರಣ ದಾಖಲಾಗಿದ್ದು ನನಗೆ ಗೊತ್ತೇ ಇಲ್ಲ, ನನಗೆ ಕೇಳಿದ್ದನ್ನು ನಾನು ಹೇಳಿದ್ದೇನೆ, ಎಲ್ಲ ವಿಚಾರಣೆ ಮುಗಿದಿದೆ ಅಂತ ನಿನ್ನೆ ತನಿಖಾಧಿಕಾರಿ ನನಗೆ ಹೇಳಿದ್ರು, ಆದರೆ ಇವತ್ತು ಮತ್ತೆ ವಿಚಾರಣೆ ಮಾಡಬೇಕು ಅಂತಾರೆ. ದುರುದ್ದೇಶಪೂರಿತವಾಗಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದರು. ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಮೂರ್ತಿಗಳು ಮೇ 14ರವರೆಗೆ ರೇವಣ್ಣರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗೆಯೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟಲ್ಲಿ ನಾಳೆ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು, ಜಾಮೀನು ಸಿಕ್ಕರೆ ರೇವಣ್ಣ ಹೊರಗಡೆ ಬರಬಹುದು. ಎಲ್ಲೋ ಒಂದು ಕಡೆ ಬೀಸೋದು ಹೊಣ್ಣೆಯಿಂದ ತಪ್ಪಿಸ್ಕೊಂಡ್ರು ಅಂತ ಅನ್ಸುತ್ತಾ ಸರ್? ಜೈಲು ಪಾಲಾಗಿದ್ದನ್ನು ಗಮನಿಸ್ತಾ ಇದ್ರೆ, ಅಥವಾ ನ್ಯಾಯಾಂಗ ಮತ್ತೆ SIT ವಶಕ್ಕೆ ಹೋಗಿದ್ದಿದ್ರೆ ವಿಚಾರಣೆ ಎದುರಿಸಬೇಕು, ಎಲ್ಲೋ ಒಂದು ಕಡೆ ಇದು ಸೇಫೆಸ್ಟ್ ಅಂತ ಅನ್ಸಿರ್ಬೋದು ಈ ಕ್ಷಣಕ್ಕೆ ಪ್ರಕರಣವನ್ನು ಗಮನಿಸ್ತಾ ಇದ್ರೆ? ಡೆಫಿನೆಟ್ಲಿ ನಾಟ್. ಜೈಲು ಪಾಲಾಗೋದು ಅನ್ನೋದು ಯಾವುದಾದ್ರೂ ರಾಜಕಾರಣಿ ಮಾತ್ರ ಅಲ್ಲ, ಎನಿ ಮ್ಯಾನ್ ಫಾರ್ ದಿ ಮ್ಯಾಟರ್ ಆಫ್ ಫ್ಯಾಕ್ಟ್. ಅದು ಭಾಳ ದೊಡ್ಡ ಹೊಡೆತ, ಇಡೀ ಲೈಫ್ಗೊಂದು ಕಪ್ಪು ಚುಕ್ಕೆ ಆಗಿಬಿಡುತ್ತೆ ಜೈಲು ಪಾಲು ಅಂತ ಅನ್ನೋದು. ಹಾಗಾಗಿ ಇದು ನಿಜವಾಗ್ಲೂ ಕೂಡ ಬಹಳ ಬೇಸರದ ಮತ್ತು ರೇವಣ್ಣನವರ ಕುಟುಂಬದಲ್ಲಿ ಮರ್ಮಾಘಾತವನ್ನು ಕೊಟ್ಟಿರಬಹುದಾದಂಥ ದಿನ ಇವತ್ತು. SIT ವಶವೂ ಕೂಡ ಅಷ್ಟೇ, ಅದು ಕೂಡ ಒಂದು ರೀತಿ ಜೈಲು ಪಾಲೆ, ಅದು ಕೂಡ ಒಂದು ಸೆಲ್ಲಲ್ಲೇ ಇಟ್ಕೊಂಡು ವಿಚಾರಣೆ ಮತ್ತು ಪ್ರಶ್ನೆ ಎಲ್ಲ ಮಾಡ್ತಾರೆ, ಆಯಿತಾ. ಆದರೆ ಇಲ್ಲಿ ಏನು ಅಂತಂದರೆ, ಇಲ್ಲಿ ಜೈಲು ಪಾಲಾಗಿದ್ದಾರೆ ಅನ್ನೋ ಮಾತ್ರಕ್ಕೆ SIT ವಿಚಾರಣೆ ಮಾಡೋಕ್ಕಾಗಲ್ಲ ಅಂತೇನಿಲ್ಲ. ಇಲ್ಲಿ ಜೈಲು ಪಾಲಾಗಿರುವಾಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಯಾರಾದರೂ ಒಬ್ಬ ಆರೋಪಿ ಇದ್ದ ಸಂದರ್ಭದಲ್ಲಿ ಕೋರ್ಟ್ನ ಮೂಲಕ ಅಪ್ಲಿಕೇಶನ್ ಹಾಕ್ಕೊಂಡು ಬಾಡಿ ವಾರಂಟ್ ಹಾಕ್ಕೊಂಡು ಅವ್ರು ನಮಗೆ ಬೇಕು, ವಿಚಾರಣೆಗೆ ಅವಶ್ಯರಿದ್ದಾರೆ ಅಂತ SIT ಸ್ಪಷ್ಟವಾಗಿ ಕೇಳ್ಬೋದು. ಸೊ ಅವರು ಜೈಲಲ್ಲಿದ್ದಾರೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅಂತ ಮಾತ್ರಕ್ಕೆ ಅವರು ನ್ಯಾಯಾಂಗ ಬಂಧನದಲ್ಲಿ ಇದ್ಬಿಡ್ತಾರೆ ಒಂದು 7 ದಿನ. ಅವ್ರನ್ನ ಪ್ರಶ್ನೆ ಮಾಡಲ್ಲ, ಅವ್ರನ್ನ ಪ್ರಶ್ನೆ ಕೇಳಲ್ಲ, ಯಾರೋ ಅವ್ರ ತಂಟೆಗೆ ಹೋಗಲ್ಲ, ಅವ್ರು ಇದ್ಬಿಡ್ತಾರೆ 7 ದಿನ? ನೋ, ಅಬ್ಸಲ್ಯೂಟ್ಲಿ ನಾಟ್. SIT ನಾಳೆ ಕೋರ್ಟ್ ಮುಂದೆ ಹೋಗ್ಬಿಟ್ಟು ನಮಗೆ ಬೇಕು, ನೀವು ನ್ಯಾಯಾಂಗ ಬಂಧನ ಕೊಟ್ಟಿದ್ದೀರಿ, ಫೈನ್, ಬಟ್ ನಮಗೊಂದು 2 ದಿನ ಕಳಿಸ್ಕೊಡಿ, ಅಥವಾ ಬೆಳಗ್ಗೆ ಕಳಿಸಿ ನಾವು ಸಂಜೆ ಅವ್ರನ್ನ ವಾಪಸ್ ಕಳಿಸ್ತೀವಿ ಪರಪ್ಪನ ಅಗ್ರಹಾರಕ್ಕೆ ಅಂತ ಕೇಳಿಕೊಳ್ಳುವ ಎಲ್ಲ ಚಾನ್ಸಸ್ ಇದೆ, 100% ಇದೆ. ಹಾಗಾಗಿ ಅದನ್ನ ನಾವು ಯಾವ ಕಾರಣಕ್ಕೂನು ತಳ್ಳಿ ಹಾಕುವ ಹಾಗಿಲ್ವೇ ಇಲ್ಲ. ಆಮೇಲೆ ಇದು ಬಹಳ ದೊಡ್ಡ ಮರ್ಮಾಘಾತ. ಯಾಕಂದ್ರೆ ದೇವೇಗೌಡರು ಕಳೆದ 60-65 ವರ್ಷಗಳಿಂದ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು, ಅವರ ಇಡೀ ಕುಟುಂಬ ರಾಜಕೀಯದಲ್ಲಿ ತಮ್ಮನ್ನ ತಾವು ಬಹಳ ಅವ್ಯಕ್ತವಾಗಿ ಗುರುತಿಸ್ಕೊಂಡಿರೋರು. ಇಡೀ ದೇವೇಗೌಡರ ಕುಟುಂಬದಲ್ಲಿ, ಇಡೀ ಕುಮಾರಸ್ವಾಮಿ ಅವರ ಕುಟುಂಬದಲ್ಲಿ, ಅಥವಾ ದೊಡ್ಡ ಜೀವ ಅಂತ ನಾವೇನು ಕರಿತೀವಿ, ಅವರ ಕುಟುಂಬದಲ್ಲಿ ಯಾರೂ ಕೂಡ ಜೈಲು ಪಾಲಾಗಿದ್ದನ್ನು ನಾವು ಗಮನಿಸಿರಲಿಲ್ಲ. ಅದು ಯಾವುದೇ ಕಾರಣ ಆಗಿರಬಹುದು. ಅಫ್ಕೋರ್ಸ್ ಆರೋಪಗಳು ಕೇಳಿ ಬಂತು, ಮೈನಿಂಗ್ ಹಗರಣ ಬಂತು, ಜಂತಕಲ್ ಬಂತು, ಬೇರೆ ಬೇರೆ ಬಂತು, ಇನ್ನೊಂದು ಏನೇನೋ ಬಂತು, ಸುಮಾರು ಏನೇನೋ ಬಂತು, ಬಟ್ ಯಾರೂ ಕೂಡ ಬಹಳ ದೊಡ್ಡ ಹಂತದಲ್ಲಿ ಜೈಲು ಪಾಲಾಗಿದ್ದನ್ನು ನಾವು ಈ ಕ್ಷಣದವರೆಗೂ ಕೂಡ ಕೇಳೇ ಇರಲಿಲ್ಲ. ಹಾಗಾಗಿ ಇದು ನನಗೆ ಬಹಳ ನೋವಾಗ್ತಾ ಇರೋದೇನು ಅಂತಂದರೆ, ನಾವೆಲ್ಲ ಬಹಳ ಗೌರವಿಸುವ, ನಾವೆಲ್ಲ ಬಹಳ ಪ್ರೀತಿಸುವ, ನಿಜವಾಗಿ ಕೂಡ ನಾವು ಅಪ್ಪಾಜಿ ಅಂತ ಕರೆಯುವ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರಿಗೆ ಎಷ್ಟು ಆಘಾತವನ್ನು ಉಂಟು ಮಾಡಿರ್ಬೋದು. ಒಂದು ಕಡೆ ಅವರ ಕರುಳ ಕುಡಿ ಇವತ್ತು ಜೈಲು ಪಾಲು, ಮತ್ತೊಂದು ಕಡೆ ಆ ಕರುಳ ಕುಡಿ ಇವತ್ತು ಎಸ್ಕೇಪ್. ಆಯ್ತಾ, ಕಾಣಿಸ್ತಾ ಇಲ್ಲ ಆ ಮನುಷ್ಯ, ಪ್ರಜ್ವಲ್ ರೇವಣ್ಣ ಅನ್ನೋ ಮನುಷ್ಯ ಕಾಣಿಸ್ತಾ ಇಲ್ಲ. ಆ ಕ್ಷಣ ಇವತ್ತು ಹೇಗಾಗಿರ್ಬೋದು ಅಂತ ನನಗೇನೆ ಊಹಿಸ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ನಮ್ಮ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಿಗೆ ಬಹಳ ಕಷ್ಟ ಆಗಿರುತ್ತೆ. ಅವರಿಗೆ 92 ವರ್ಷ ವಯಸ್ಸಿರಿ ಅವರಿಗೆ. ಇಟ್ಸ್ ಇಂಪಾಸಿಬಲ್ ಟು ಡೈಜೆಸ್ಟ್ ಆಲ್ ದೀಸ್ ಥಿಂಗ್ಸ್, ಲೆಟ್ ಮಿ ಟೆಲ್ ಯು ವೆರಿ ಆನೆಸ್ಟ್ಲಿ. ಆಯಿತಾ, ಎರಡನೇ ವಿಷಯ, ಇದನ್ನೆಲ್ಲ ನೋಡಿದ ನಂತರದಲ್ಲಾದರೂ ಕೂಡ ಅವ್ರ ಮಗ ಏನಾದರೂ ಪತ್ತೆಗಿತ್ತೆ ಆದ್ನ ಅಂತಂದರೆ ಈ ಕ್ಷಣಕ್ಕೂ ಇಲ್ಲ ರೀ. ಯಾರ್ರೀ ಅವನು ಪ್ರಜ್ವಲ್ ರೇವಣ್ಣ ಅಂತನ್ನೋವಂಥ ಮನುಷ್ಯ?
ಏನ್ರಿ ಆ ಮನುಷ್ಯನಿಗೆ ಬಂದಿರುವಂಥ ಸಮಸ್ಯೆ, ಏನ್ರಿ ಅವ್ರಿಗೆ ಆಗಿರುವಂಥ ಪ್ರಾಬ್ಲಮ್ಮು, ಆ ಸಂಸದರಿಗೆ ತಂದೆನೇ ಏನೇನೆಲ್ಲ ಅನುಭವಿಸ್ತಾ ಇದ್ದಾರೆ. ಅವ್ರ ಮೇಲಿರುವ ಕಿಡ್ನ್ಯಾಪ್ ಕೇಸು ನಿಜವೋ ದಿಟವಲ್ವೋ, ಅದು ಸತ್ಯವಲ್ವೋ, ಅದು ಕೋರ್ಟು ಮತ್ತೊಂದು ಕಾನೂನು ತೀರ್ಮಾನ ಮಾಡ್ಕೊಳ್ಳಿ. ಯಾಕಂತಂದರೆ ಇದರಲ್ಲಿ 2-3 ಆಯಾಮಗಳಿದ್ದಾವೆ. ಕಾರಣ ಏನು ಅಂತಂದರೆ, ಸಂತ್ರಸ್ತೆಯ ಮಗ ದೂರು ಕೊಟ್ಟಿರುವ ಪ್ರಕಾರ ನನ್ನ ತಾಯಿ ಅವರು ಕೂಡ ಸಂತ್ರಸ್ತೆ, ಅವರ ಅಶ್ಲೀಲವಾದಂಥ ವಿಡಿಯೋ ವೈರಲ್ ಆಗಿರುವ ವಿಡಿಯೋಗಳಲ್ಲಿದೆ ಮತ್ತು ಆಕೆ ಕೈಕಾಲು ಕಟ್ತಾರೆ, ಅಂದ್ರೆ ಕೈಕಾಲು ಮುಗಿತಾರೆ, ಬೇಡ ಹಾಗೆ ಮಾಡಬೇಡಿ ಅಂತ ಹೇಳ್ತಾರೆ. ಆದರೂ ಕೂಡ ಬಿಡೋದಿಲ್ಲ, ಆಕೆಯ ಮೇಲೆ ದೌರ್ಜನ್ಯ ಎಸಗಲಾಗುತ್ತೆ. ಕಳೆದ ಹಲವು ದಿನಗಳಿಂದ ಅವ್ರು ಕಾಣಿಸ್ತಾ ಇಲ್ಲ. ನನ್ನ ತಾಯಿ ಏಪ್ರಿಲ್ 29ನೇ ತಾರೀಕಿಂದ ನನ್ನ ತಾಯಿ ಪ್ರಿಸೈಸ್ಲಿ ಸ್ಪೀಕಿಂಗ್ ಕಾಣಿಸ್ತಾ ಇಲ್ಲ, ಅಂದ್ರೆ ಕಳೆದ 4-5 ದಿನದಿಂದ ಕಾಣಿಸ್ತಾ ಇಲ್ಲ ಅಂತ ಅವ್ರ 20 ವರ್ಷದ ಮಗ ಕಂಪ್ಲೇಂಟ್ ಕೊಡೋದು ಅಂಡರ್ ದಿ ಸೆಕ್ಷನ್ 363, 364A, 365 and 366 ಪ್ಲಸ್ 34 IPC ಕಾಮನ್ ಇಂಟೆಂಟ್ ಅಂತ ಕರೀತಾರೆ. ಅಂದ್ರೆ ಇಬ್ರು ಸೇರ್ಕೊಂಡು ಅಥವಾ ಬಹಳ ಜನ ವ್ಯಕ್ತಿಗಳು ಸೇರ್ಕೊಂಡು, ಇದರಲ್ಲಿ ಸತೀಶ್ ಬಾಬಣ್ಣ ಅನ್ನೋ ವ್ಯಕ್ತಿ ಕೂಡ ಸೇರ್ಕೊಂಡಿದ್ದಾನೆ. ಆ ರೇವಣ್ಣನವರ ಜೊತೆಗೆ ಸತೀಶ್ ಬಾಬಣ್ಣ ಅನ್ನೋ ವ್ಯಕ್ತಿ ಸೇರ್ಕೊಂಡು ಇಬ್ರು ಕೂಡ ಮಸಲತ್ತು ಮಾಡಿ, ಇಬ್ರು ಕೂಡ ಪ್ಲಾನ್ ಮಾಡಿ, ಇಬ್ರು ಕೂಡ ಕಾನ್ಸ್ಪಿರಸಿ ಮಾಡಿ, 120B ಅಲ್ಲ, 120B ಕಮ್ಸ್ ಇನ್ ಟು IPC ಸೆಕ್ಷನ್ ಕ್ರಿಮಿನಲ್ ಕಾನ್ಸ್ಪಿರಸಿ, ಬಟ್ ಅದು ಹಾಕಿಲ್ಲ ಇಲ್ಲಿ. ಬಟ್ ಇಬ್ರು ಕೂಡ ಪ್ಲಾನ್ ಮಾಡಿ ಒಂದು ಕಾಮನ್ ಇಂಟೆನ್ಷನ್ ಇಂದ ಕಿಡ್ನಾಪ್ ಮಾಡಿಸಿದ್ದಾರೆ. ಬಹಳ ಗಂಭೀರ ಪ್ರಕರಣ ಅದು, ನಾನ್ ಬೇಲೇಬಲ್ ವಾರೆಂಟ್ ಅದು. ಸೊ ಇಂಥ ಸಂದರ್ಭದಲ್ಲಿ ಕೂಡ ನನ್ನ ತಂದೆಗೆ ಬಹಳ ದೊಡ್ಡ ಎಲಿಜಿಬಿಲಿಟಿ ಗ್ರೌಂಡ್ಸ್ ಇಲ್ಲ, ಬೇಲ್ ಸಿಗ್ಲಿಕ್ಕಿಲ್ಲ ಅವರಿಗೆ ಅನ್ನುವ ಒಂದು ಸ್ಪಷ್ಟವಾದಂಥ ಕಾರಣ ಇದ್ರೂ ಕೂಡ ಆ ಮನುಷ್ಯ ಬರಲಿಲ್ಲ ಅಂತಂದ್ರೆ ನನಗಿನ್ನೂ ಬಹಳ ಬೇಜಾರು ಅನ್ಸುತ್ತೆ. ಇದ್ರ ಜೊತೆಗೆ ಇನ್ನೊಂದು ಆಯಾಮನೂ ಇದೆ. ಏನು, ಇವತ್ತು ರೇವಣ್ಣನವರ ಪರ ವಕೀಲರು ಒಂದಿಷ್ಟು ಮಾತುಗಳನ್ನು ಹೇಳಿದ್ರು. ಅವರು ಕಿಡ್ನಾಪ್ ಆಗಿಲ್ಲ, ಆ ಹೆಣ್ಣು ಮಗಳು ಬೈಕ್ ಹತ್ಕೊಂಡು ಅವರೇ ಅವ್ರ ಮನೆಗೋ ಅವರ ಸಂಬಂಧಿಕರ ಮನೆಗೋ ಎಲ್ಲೋ ಹೋಗಿದ್ದಾರೆ. ಇದು ಕಿಡ್ನಾಪ್ ಅಂತ ಬಣ್ಣಿಸೋದಕ್ಕೆ, ಕಿಡ್ನಾಪ್ ಅಂತ ಬಿಂಬಿಸೋದಕ್ಕೆ ಗ್ರೌಂಡ್ಸೇ ಇಲ್ಲ. ಹೇಗೆ ಹೇಳ್ತೀರಿ ಇದು ಕಿಡ್ನಾಪ್ ಅಂತಂದ್ರು. ಅದರ ಜೊತೆಗೆ ಇನ್ನೊಂದಿಷ್ಟ ಆಯ್ತು. ಇಲ್ಲಿ ಏನಾಯ್ತು ಇವತ್ತು ಇಡೀ ಪ್ರಕರಣದಲ್ಲಿ, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿನ್ನೆ ರೇವಣ್ಣ ಅವರಿಗೆ ಒಂದು ಸ್ವಲ್ಪ ಸಮಸ್ಯೆ ಕಾಣಿಸ್ಕೊಂಡಿತ್ತು ಅಂತ ಹೇಳಲಾಗ್ತಾ ಇತ್ತು. ಅವರಿಗೆ ಅಸಿಡಿಟಿ ಆಗಿತ್ತು, ಗ್ಯಾಸ್ಟ್ರೈಟಿಸ್ ಆಗಿತ್ತು. ಒಬ್ಬ ಗ್ಯಾಸ್ಟ್ರೋ ಎಂಟಾಲಜಿಸ್ಟ್ನ ಭೇಟಿ ಮಾಡಿದ್ರು. ಆಮೇಲೆ ದಿವ್ಯ ಪ್ರಕಾಶ್ ಅಂತ ಅವರು ನಮ್ಮ ವಿಕ್ಟೋರಿಯಾ ಆಸ್ಪತ್ರೆಯ PMSSY ಬಿಲ್ಡಿಂಗ್ ಅಂತ ಇದೆ, ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸೇವಾ ಯೋಜನಾ ಅಂತ ಒಂದು ಬಿಲ್ಡಿಂಗ್ ಇದೆ. ಅದರಲ್ಲಿ ಅವರು ಹಾರ್ಟ್ ಸ್ಪೆಷಲಿಸ್ಟ್ ಆಗಿದ್ದಾರೆ, ಕಾರ್ಡಿಯಾಲಜಿಸ್ಟ್ ಆಗಿದ್ದಾರೆ. ಅವ್ರನ್ನು ಕೂಡ ಭೇಟಿ ಮಾಡಿದ್ರು, ಅವರಿಗೆ ECG ಮಾಡಿದ್ರು. ಅದಾದ ನಂತರದಲ್ಲಿ ಎಕೋ ಟೆಸ್ಟ್ ಅಂತಂದ್ರೆ ಆಲ್ಮೋಸ್ಟ್ ಲೈಕ್ ಹೃದಯದ ಒಂದು ಸ್ಕ್ಯಾನಿಂಗ್ ಅಂತ ಕರೀತಾರೆ, ಅದನ್ನು ಕೂಡ ಮಾಡಿದ್ರು. ಆಮೇಲೆ ಇವತ್ತು ಕೂಡ ಮಾತಾಡುವಾಗ ಹೆಲ್ತ್ ಗ್ರೌಂಡ್ಸ್ ಮಾತಾಡಿದ್ರು. ಹೆಲ್ತ್ ಗ್ರೌಂಡ್ಸ್ನ ಮೇಲೆ ಜಾಮೀನು ಪಡ್ಕೊಳ್ಬೋದು ಅನ್ನೋ ರೀತಿಯಲ್ಲೋ, ಅಥವಾ ಹೆಲ್ತ್ ಗ್ರೌಂಡ್ಸ್ ಮೇಲೆ ನಾನು ಒಂದು 2-3 ದಿನ SITಯಲ್ಲಿ ಇದ್ದು ಪರವಾಗಿಲ್ಲ ಜಾಮೀನು ಪಡ್ಕೊಳ್ಳೋಣ ಅಂತನೋ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಈಗ ಜೈಲು ಪಾಲಾಗ್ಬಿಟ್ಟಿರೋದು ಬಹಳ ದೊಡ್ಡ ಹೊಡೆತ. ನಿಮಗೆ ಒಬ್ಬ ಮನುಷ್ಯನ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸ್ಬಿಡುತ್ತೀರಿ. ಜೈಲು ಪಾಲು ಅಂತಂದ್ರೆ ನಿಮಗೆ ಹಣಪಟ್ಟಿ ಆಗ್ಬಿಡುತ್ತೆ. ಅದು ವಿಚಾರಣಾಧೀನ ಖೈದಿ ಅಂತಂದ್ರೆ ಅವ್ರಿಗೂ ನಂಬರ್ ಕೊಡ್ತಾರೆ, ಅವ್ರಿಗೆ ಈಗ ನಂಬರ್ ಹಾಕ್ತಾರೆ, 4576 ಅದೇನೋ ನಂಬರ್ ಕೊಟ್ಟಿದ್ದಾರೆ ಇವಾಗ, ನನಗೆ ಗೊತ್ತಿಲ್ಲ ಅದೇನು ನಂಬರು ಅಂತಾನೋ. ಇಟ್ಸ್ ಇಂಪಾಸಿಬಲ್. ಅವರಿಗೆ VIP ಸೆಲ್ ಕೊಡ್ಬೋದು, ಅವ್ರಿಗೆ ಸಪ್ರೇಟ್ ಟ್ರೀಟ್ಮೆಂಟ್ ಕೊಡ್ಬೋದು, ಮತ್ತೊಂದು ಕೊಡ್ಬೋದು, ಅವ್ರಿಗೆ ಬೇಕಾದ ಊಟ ಕೊಡ್ಬೋದು, ಅವ್ರಿಗೆ ಆರೋಗ್ಯ ಸರಿಗಿಲ್ಲ ಅಂದ್ರೆ ಮನೆಯಿಂದ ಊಟ ತರಿಸ್ಕೊಳ್ಳಿ ಅನ್ಬೋದು, ಮಾತ್ರೆ ಕೊಡ್ಬೋದು, ಮತ್ತೊಂದು ಕೊಡ್ಬೋದು, ಬೇರೆ ಏನೇನೋ ಕೊಡ್ಬೋದು, ಅವರಿಗೆ ಸಮಸ್ಯೆ ಇಲ್ಲ. ಬಟ್ ನೀವು ಜೈಲು ಪಾಲು ಅಂತ ದೇಶಾದ್ಯಂತ, ರಾಷ್ಟ್ರಾದ್ಯಂತ, ವಿಶ್ವದಾದ್ಯಂತ ಒಬ್ಬ ಶಾಸಕರು 25 ವರ್ಷಗಳ ಕಾಲ 6 ಸಲ ಸತತವಾಗಿ ಆಯ್ಕೆ ಆಗಿ ಬಂದಂಥ ಶಾಸಕರು ಜೈಲ್ಗೆ ಹೋದ್ರು ಕಂಬಿ ಹಿಂದೆ. ಈಸ್ ಎ ಗ್ರೇಟೆಸ್ಟ್ ಡಿಸಾಸ್ಟರ್. ಇಟ್ಸ್ ಎ ಗ್ರೇಟೆಸ್ಟ್ ಡಿಸಾಸ್ಟರ್. 4 ದಿನ ಇದಕ್ಕಿಂತ ಮುಂಚೆ ಅವ್ರನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಬಟ್ ಅವ್ರದ್ದು ಉತ್ತರ ಕೊಡ್ಲಿಲ್ವೋ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಯಾರೂ ಅಲ್ಲ ಅದನ್ನು ಡಿಸೈಡ್ ಮಾಡೋದಕ್ಕೆ ಇಲ್ಲಿ ಕೂತ್ಕೊಂಡು, ಆಯ್ತಾ. ಐ ಡೋಂಟ್ ನೋ ಅಬೌಟ್ ಇಟ್ ಬಿಕಾಸ್ ಅದು SIT ಮಾಡಿರುವ ಭಾಳ ಸೀಕ್ರೆಟ್ ಆಗಿ ಮಾಡಿರುವಂಥ ಇನ್ವೆಸ್ಟಿಗೇಷನ್. ಬಟ್ ನನಗೆ ಭಾಳ ಬೇಜಾರಾಗ್ತಿರೋದು ಏನು ಅಂತಂದ್ರೆ, ಈ ಪ್ರಜ್ವಲ್ ರೇವಣ್ಣ ಮನುಷ್ಯ ಬರಲಿಲ್ವಲ್ಲ. ಅದೇ ಸರ್, ಅಪ್ಪ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ಆ ಪ್ರಜ್ವಲ್ ರೇವಣ್ಣನ ಮೇಲೆ ಇನ್ನೂ ಗಂಭೀರವಾದಂಥ ಪ್ರಕರಣ ಇದೆ. 376 ಕ್ಲಾಸ್ 2 ಕ್ಲಾಸ್ N. ಏನು, ಒಬ್ಬ ಸರ್ಕಾರದಲ್ಲಿ ಹುದ್ದೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ನಿರಂತರವಾಗಿ ಅತ್ಯಾಚಾರ ಮಾಡಿರೋದು 376 ಕ್ಲಾಸ್ 2 ಕ್ಲಾಸ್ N ಆ ಮನುಷ್ಯನ ಮೇಲಿದೆ. ಆಮೇಲೆ 354 ಅಂದ್ರೆ ಔಟ್ರೇಜ್ ಆಫ್ ವಿಮೆನ್ ಮಾಡೆಸ್ಟಿ ಆ ಮನುಷ್ಯನ ಮೇಲಿದೆ.
ಅದು ಬೇಲಬಲ್ಲು, ಬಟ್ ಸ್ಟಿಲ್ ಸೀರಿಯಸ್ ಅಫೆನ್ಸು. 354A ಇದೆ. 354A ಅಂತಂದರೆ ನಗ್ನ ಚಿತ್ರಗಳನ್ನು ಕಳಿಸುವಂತ ಬೆದರಿಸೋದು, ಹೆದರಿಕೆ ಹಾಕೋದು. 354B ಕಳಿಸಿಲ್ಲ ಅಂದರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬೆದರಿಸೋದು. ಅದರ ಜೊತೆಗೆ ಇಲ್ಲಿ IT ಆ್ಯಕ್ಟ್ ಕೂಡ ಬರುತ್ತೆ. IT ಆ್ಯಕ್ಟ್ನಲ್ಲಿ ನಿಮಗೆ ಮೊಬೈಲ್ ಫೋನ್ ಬಳಸಿರೋದು, ಇಚ್ಛೆಗೆ ವಿರುದ್ಧ ಚಿತ್ರೀಕರಣ ನಡೆಸಿರೋದು, ಅಶ್ಲೀಲವಾದಂಥ ವಿಡಿಯೋಗಳನ್ನು, ಹೆಣ್ಣುಮಕ್ಕಳ ಮಾನವನ್ನ ತೇಜೋವಧೆ ಮಾಡಿರೋದು ಮತ್ತು ಅದನ್ನು ಹಾಗೆ ಶೇಖರಣೆ ಮಾಡಿ ಇಟ್ಕೊಂಡಿದ್ದು ಒರಿಜಿನಲ್ ಡಿವೈಸ್ನಲ್ಲಿ, ಇದೆಲ್ಲನೂ ಭಾಳ 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 ಘನ ಗಂಭೀರವಾದಂಥ ಪ್ರಕರಣಗಳಾಗುತ್ತೆ. ಇಷ್ಟೆಲ್ಲ ಇದ್ದರೂ ಕೂಡ ಏನು ಸಮಸ್ಯೆ, ಏನು ಪ್ರಶ್ನೆ ನನಗೆ ಅರ್ಥ ಆಗ್ತಾ ಇಲ್ಲ. ಮನುಷ್ಯ ಓಡಾಡ್ಕೊಂಡಿದ್ದಾನೆ, ಬರ್ತಾ ಇಲ್ಲ. ಇಲ್ಲಿ 3 ವಿಷಯಗಳನ್ನು ಹೇಳ್ಬಿಡ್ತೇನೆ, ಮುಂದಕ್ಕೆ ಹೋಗೋಣ ನಾವು. ಏನು ಅಂತಂದರೆ, ಈಗ ಪ್ರಜ್ವಲ್ ರೇವಣ್ಣನ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ. ಆತ ಜರ್ಮನಿಗೆ ಹೋಗಿದ್ದಂತೂ ದಿಟ, ಅದು ಸ್ಪಷ್ಟ. ಜರ್ಮನಿಯಲ್ಲಿ ಆತ ಇದ್ದ ಸಂದರ್ಭದಲ್ಲೇ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆಗಿದ್ದ ಪಕ್ಷದಲ್ಲಿ ಆತ ಬೇರೆ ಇನ್ನೆಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪಕ್ಕದ ಯಾವ ರಾಷ್ಟ್ರಕ್ಕೂ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ಫ್ಯಾಕ್ಟ್ ಯಾವ ಪಕ್ಕದ ರಾಜ್ಯಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಹಿ ವಿಲ್ ಬಿ ಲಾಕ್ಡ್ ಇನ್ ಎ ಪರ್ಟಿಕ್ಯುಲರ್ ಟೆರಿಟರಿ. ಅದು ಬ್ಲೂ ಕಾರ್ನರ್ ನೋಟಿಸ್ ಅಥವಾ ರೆಡ್ ಕಾರ್ನರ್, ಯಾವ್ದಾದ್ರು ಕಾರ್ನರ್, ಸುಮಾರು ಕಾರ್ನರ್ಗಳು ನೋಟಿಸ್ಗಳಿದಾವೆ ಕಲರ್ಗಳದ್ದು. ಅಂದ್ರೆ ಆತ ಇನ್ನೊಂದು ದೇಶಕ್ಕೆ ಪ್ರಯಾಣ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾನೆ ಅಂತಂದ್ರೆ ಪಟ್ ಅಂತ ಗೊತ್ತಾಗುತ್ತೆ ಇಂಟರ್ಪೋಲ್ಗೆ. ಇಂಟರ್ಪೋಲ್ ಮಾಹಿತಿಯನ್ನು ಕೊಡುತ್ತೆ. ಸೊ ಅದು ಒಂದನೇ ಪ್ರಕರಣ, ಒಂದನೇ ವಿಷಯ ಬಹಳ ಘನಗಂಭೀರವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು. ಎರಡನೇದು, ಈಗ SIT ಪ್ಲಾನ್ ಮಾಡ್ಕೊಳ್ಬೇಕಾಗಿರೋದು, ಬಹುಶಃ ಅವರು ಪ್ಲಾನ್ ಮಾಡ್ತಿರೋದೇನು ಅಂತಂದ್ರೆ, ಈ ರೇವಣ್ಣನಂಥ ಪ್ರಜ್ವಲ್ ರೇವಣ್ಣನಂಥ ಮನುಷ್ಯ, ಈ ಮನುಷ್ಯ ರೆಕಾರ್ಡ್ ಮಾಡ್ಕೊಂಡ, ಆ ಮನುಷ್ಯ ಆ್ಯಕ್ಟ್ರು, ಆ ಮನುಷ್ಯ ಅದರಲ್ಲಿ ಕ್ಯಾಮ್ರಾಮನ್ನು, ಆ ಮನುಷ್ಯ ಎಲ್ಲವೂ ಸರಿ, ಓಕೆ. ಬಟ್ ಈ ವಿಶಾಲ ಕರ್ನಾಟಕಕ್ಕೆ ಹಂಚಿಕೆದಾರರು ಯಾರು ಅಂತ ಕಂಡುಹಿಡಬೇಕಲ್ಲ ಇವಾಗ. ಡಿಸ್ಟ್ರಿಬ್ಯೂಟ್ ಮಾಡಿದವರು ಯಾರು? ಕರೆಕ್ಟ್ ಸರ್. ಈ ಅಶ್ಲೀಲವಾದಂಥ ವಿಡಿಯೋಗಳನ್ನು ವಿಶಾಲ ಕರ್ನಾಟಕಕ್ಕೆ ಹಂಚಿಕೆ ಮಾಡಿ ಪಾಪ ಹೆಣ್ಮಕ್ಳ ಮಾನ ಮರ್ಯಾದೆ ಕಳೆದವ್ರಲ್ಲ, ಅದರನ್ನ ಯಾರು ಈಗ ಪತ್ತೆ ಹಚ್ಚೋರು, ಅದನ್ನ ಈಗ ಯಾರು ಡೀಟೇಲ್ಸ್ನ ಕಲೆಕ್ಟ್ ಮಾಡೋರು, ಅದರ ಹಿಂದೆ ಇವಾಗ SIT ಬೀಳಬೇಕಾಗತ್ತೆ. ಅಂಥವ್ರಿಗೆ ಏನು ಶಿಕ್ಷೆ ಆಗ್ಬೋದು? ಅಂಥವ್ರಿಗೆ ಕಠಿಣವಾದಂಥ ಶಿಕ್ಷೆ ಇದೆ. ನೀವು ಅಬ್ಸಲ್ಯೂಟ್ಲಿ ನೀವು IT ಆ್ಯಕ್ಟಿಂದ ಹಿಡಿದು ಕಾನ್ಸ್ಪಿರಸಿಯಿಂದ ಹಿಡಿದು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಕಠಿಣವಾದಂಥ ಶಿಕ್ಷೆ ಇದೆ. ಇಟ್ ಆಲ್ಸೋ ಬಿಕಮ್ಸ್ ಎ ಕ್ರಿಮಿನಲ್ ಕಾನ್ಸ್ಪಿರಸಿ 120B. And it also becomes 354 outrage of women's modesty. ಅದರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸಸ್ಗಳೇನಾದ್ರೂ ಸಿಕ್ಕಿದ್ರೆ IT ಆ್ಯಕ್ಟ್ನ ಅಡಿಯಲ್ಲೂ ಕೂಡ ಘನ ಗಂಭೀರವಾದಂಥ ಶಿಕ್ಷೆಗಳು 100ಕ್ಕೆ 100 ಇದ್ದಾವೆ ಇವರೆಲ್ಲರ ವಿರುದ್ಧ. ಓಕೆ, ಸೊ ಹಾಗಾಗಿ ವಿ ವಿಲ್ ಹ್ಯಾವ್ ಟು ವೆಯ್ಟ್ ಅಂಡ್ ವಾಚ್ ಏನಾಗುತ್ತೆ ಅಂತ. ಬಟ್ ಪ್ರಜ್ವಲ್ ಅನ್ನೋ ಮನುಷ್ಯ ಬರ್ಬೇಕಿತ್ರಿ. ಏನ್ರಿ ಭಾಳ ದುರಂತ ಅಲ್ವೇನ್ರಿ? ಅವರಪ್ಪನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಜೈಲಲ್ಲಿ ಹೋಗ್ತಾ ಇದ್ದಾರೆ ಅವರಪ್ಪ. ಏನಿದೆಲ್ಲ, ಏನು ಇವರಿಗೆಲ್ಲ ಏನಪ್ಪ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.